ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇರುವ ಹೊತ್ತಲ್ಲಿ ಕಾಂಗ್ರೆಸ್ನ ಮುಸಲ್ಮಾನ ನಾಯಕರು ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರುವಂತಹ ಕೆಲವು ಮುಸಲ್ಮಾನ ಕ್ಯಾಂಡಿಡೇಟ್ಗಳ ಮನವೊಲಿಕೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಆಪರೇಷನ್ ನಡೀತಾ ಇದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟರು, ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ವೆರಿ ಇಂಪಾರ್ಟೆಂಟ್ ವಿಸಿಟ್. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಅವರ ಮೊದಲ ಭೇಟಿ ಇವತ್ತು ಆಗಿದ್ದು. ಸೊ ಮೊದಲ ಭೇಟಿಯಲ್ಲಿ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟರು, ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಆ ಮುಖಾಂತರ ಸಾದಿಕ್ ಪೈಲ್ವಾನ್ ಅವರಿಗೆ ಏನೆಲ್ಲ ಅಸಮಾಧಾನ ಇತ್ತು ಅದು ಈಗ ಪರಿಪೂರ್ಣವಾಗಿ ಕೊನೆ ಆಗಿದೆ. ಎರಡನೆಯ ಅಂಶ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯೂ ಆಗಿರುವಂತಹ ಸಮರ್ಥ ಶಾಮನೂರು ಅವರ ತಂದೆ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟರು. ಎಸ್ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ, ಇವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದರು. ಇದರ ಜೊತೆಗೆ ಇವತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಯಿತು. ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಪ್ರಮುಖ ಯುವ ನಾಯಕ ಮತ್ತು ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಎನ್.ಎ. ಹ್ಯಾರಿಸ್ ಅವರ ಮಗ ಮೊಹಮ್ಮದ್ ನಲ್ಪಾಡ್ ಅವರು ಇವತ್ತು ಒಂದು ಸಂಧಾನ ಪ್ರಯತ್ನವನ್ನು ಮಾಡಿದ್ರು. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವಂತಹ ಆದಿಲ್ ಖಾದರ್ ಪಾಷಾ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿ ಅಂತೇಳಿ, ನಾಮಪತ್ರ ಹಿಂಪಡೀಲಿಕ್ಕೆ ಅವಕಾಶಗಳಿಲ್ಲ ಕಾನೂನಾತ್ಮಕವಾಗಿ, ಹೀಗಾಗಿ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಿ ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಆದಿಲ್ ಪಾಷಾ ಅವರು ಇಲ್ಲ, ನಾನು ನನ್ನ ಪ್ರಚಾರವನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಮಗೆ ಸಿಗ್ತಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಆದಿಲ್ ಖಾದರ್ ಪಾಷಾ ಅವರು ಬಹುಶಃ ಇನ್ನೇನು ಕೆಲವೇ ದಿನಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭಕ್ಕೂ ಮೊದಲು ಕಾಂಗ್ರೆಸ್ಸಿಗೆ ಪರೋಕ್ಷವಾಗಿ ಬೆಂಬಲ ನೀಡುವಂತಹ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ಸಿಗೆ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಸೊ ಆ ಮುಖಾಂತರ ನಲ್ಪಾಡ್ ಅವರ ಸಂಧಾನ ಈ ಕ್ಷಣಕ್ಕೆ ತತ್ಕ್ಷಣಕ್ಕೆ ದಿಢೀರಾಗಿ ಫಲ ಕೊಡದೆ ಹೋದರೂ ಕೂಡ ಅದು ಮತದಾನಕ್ಕೂ ಮೊದಲೇ ಕಾಂಗ್ರೆಸ್ಸಿಗೆ ಬೆನಿಫಿಟ್ ಆಗುವಂತಹ ಸಾಧ್ಯತೆ ಇದೆ. ಆದಿಲ್ ಖಾದರ್ ಪಾಷಾ ಅವರು ಕಾಂಗ್ರೆಸ್ನ ಪರವಾಗಿ ನಿಲ್ಲುವಂತಹ ಸಾಧ್ಯತೆಗಳು ಇದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಇದು ಇನ್ನೊಂದು ಪ್ರಮುಖ ಅಂಶ, ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಪೊಲಿಟಿಕಲಿ. ಇಲ್ಲಿ ಇವತ್ತು ಈ ಎಲ್ಲ ದಿನದ ಬೆಳವಣಿಗೆಗಳ ಜೊತೆಗೆ ಒಬ್ಬರ ಬಗ್ಗೆ ಮಾತಾಡಬೇಕು, ಅದು ಸಿ.ಎಂ. ಇಬ್ರಾಹಿಂ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಕಾಲದ ಪರಮಾಪ್ತ ಸಿ.ಎಂ. ಇಬ್ರಾಹಿಂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆದಿಲ್ ಖಾದರ್ ಪಾಷಾ ಅವರ ಪರವಾಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಶಾಮನೂರು ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಸಿ.ಎಂ. ಇಬ್ರಾಹಿಂ ಅವರ ಇತ್ತೀಚಿನ ಕೆಲವು ವರ್ಷಗಳ ರಾಜಕೀಯ ಜೀವನವನ್ನು ಗಮನಿಸಿದ್ರೆ ಸಿ.ಎಂ. ಇಬ್ರಾಹಿಂ ಅವರು ಒಂದು ರೀತಿ ಅತಂತ್ರ ರಾಜಕಾರಣಿ ಅಂತಾನೆ ಹೇಳಬಹುದು. ಜೊತೆಗೆ ಎಲ್ಲೂ ಕೂಡ ನಿಲ್ಲದಂತಹ ರಾಜಕಾರಣಿ, ಎಲ್ಲೂ ಕೂಡ ಸ್ಥಿರತೆ ಇಲ್ಲ, ಎಲ್ಲೂ ಕೂಡ ನಿಲ್ತಾ ಇಲ್ಲ, ಅತಂತ್ರ ರಾಜಕಾರಣಿ. ಸಿ.ಎಂ. ಇಬ್ರಾಹಿಂ ಅವರು ಕಾಂಗ್ರೆಸ್ಗೆ ಬಂದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ. ಆದರೆ 2013ರಲ್ಲಿ ಸಿ.ಎಂ. ಇಬ್ರಾಹಿಂ ಅವರು ಭದ್ರಾವತಿ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಮುಸಲ್ಮಾನ ಪ್ರಾಬಲ್ಯ ಇರತಕ್ಕಂತಹ ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಸಿ.ಎಂ. ಇಬ್ರಾಹಿಂ ಅವರು 2013ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಂತರು. ತಮಗೆ ಟಿಕೆಟ್ ಕೈ ತಪ್ಪಿದ್ದರಿಂದ ಬಿ.ಕೆ. ಸಂಗಮೇಶ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರು. ಅಲ್ಲಿ ಸಿ.ಎಂ. ಇಬ್ರಾಹಿಂ ಅವರ ಪರಿಸ್ಥಿತಿ ಏನಾಯಿತು ಅಂತ ಹೇಳಿದ್ರೆ, ಸಿ.ಎಂ. ಇಬ್ರಾಹಿಂ ಅವರು 3ನೇ ಸ್ಥಾನಕ್ಕೆ ಕುಸಿದ್ರು. ಕಾಂಗ್ರೆಸ್ ಪರವಾದ ಅಲೆ ಇದ್ದಾಗಿಯೂ ಕೂಡ 2013ರ ಚುನಾವಣೆಯಲ್ಲಿ ಸಿ.ಎಂ. ಇಬ್ರಾಹಿಂ ಅವರು 3ನೇ ಸ್ಥಾನಕ್ಕೆ ಕುಸಿದ್ರು. ಬಿ.ಕೆ. ಸಂಗಮೇಶ್ 2ನೇ ಸ್ಥಾನಕ್ಕೆ ಬಂದರು, ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥವ್ರು. ಇದು ಒಂದು ಕತೆ. ಜೊತೆಗೆ ಆ ಚುನಾವಣೆಯಲ್ಲಿ 2023ರ ಆ ಚುನಾವಣೆಯಲ್ಲಿ ಸಿ.ಎಂ. ಇಬ್ರಾಹಿಂ ಅವರಿಗೆ ಟಿಕೆಟ್ ಕೊಟ್ಟಿದ್ದರ ಕಾರಣಕ್ಕೋಸ್ಕರ ಭದ್ರಾವತಿ ಮುಸಲ್ಮಾನ ಬಾಹುಳ್ಯದ ಕ್ಷೇತ್ರ, ಅಲ್ಲಿ ಕಾಂಗ್ರೆಸ್ಗೆ ಶೇಕಡಾವಾರು ಮತಗಳು 26% ಇಳಿಕೆ ಆದವು. ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಆಯಿತು ಸಿ.ಎಂ. ಇಬ್ರಾಹಿಂ ಅವರ ಒಂದು ರಾಜಕೀಯ ಜೀವನದ ಕತೆ. ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸಿ.ಎಂ. ಇಬ್ರಾಹಿಂ ಅವರ ಮಗ ಸಿ.ಎಂ. ಫಯಾಜ್ ಅವರಿಗೆ 2023 ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDS ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡ್ತು. ಅಲ್ಲೂ ಕೂಡ ಅಷ್ಟೇ ಸಿ.ಎಂ. ಫಯಾಜ್ JDS ಟಿಕೆಟ್ನಿಂದ ಸ್ಪರ್ಧೆ ಮಾಡ್ತಾರೆ. JDSಗೆ ಅಲ್ಲಿ ಚೆನ್ನಾಗಿ ಮತ ಆಗ್ತಾ ಇತ್ತು. ಆದರೆ
CM ಇಬ್ರಾಹಿಂ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದರ ಕಾರಣಕ್ಕೋಸ್ಕರ ಅಲ್ಲಿ ಹುಮ್ನಾಬಾದ್ನಲ್ಲಿ CM ಫಯಾಜ್ ಅವರಿಗೆ ಸಿಕ್ಕಂತಹ ಮತ 7% ಕಡಿಮೆ ಆಯಿತು. ಜಾಸ್ತಿ ಆಗಬೇಕಿತ್ತಲ್ಲ, CM ಇಬ್ರಾಹಿಂ ಅವರು ಕಾರಣಕ್ಕೋಸ್ಕರ ಜಾಸ್ತಿ ಆಗಬೇಕಿತ್ತಲ್ಲ, ಜಾಸ್ತಿ ಆಗಲಿಲ್ಲ. ಅಂದರೆ ಈ ಎರಡೂ ಚುನಾವಣಾ ಫಲಿತಾಂಶಗಳನ್ನು ತೆಗೆದು ನೋಡಿದ್ರೆ ಏನು ಮೀಡಿಯಾಗಳಲ್ಲಿ CM ಇಬ್ರಾಹಿಂ ಅವರನ್ನು ಮುಸಲ್ಮಾನ ನಾಯಕ ಅಂತೇಳಿ ಏನು ಬಿಂಬಿಸಲಾಗ್ತಿದೆ, ಈ ಎಲೆಕ್ಟರಲ್ ಡಾಟಾಗಳು ಚುನಾವಣಾ ಫಲಿತಾಂಶಗಳನ್ನು ನೋಡಿದ್ರೆ CM ಇಬ್ರಾಹಿಂ ಅವರೇ ಕಾಂಗ್ರೆಸ್ ಟಿಕೆಟಲ್ಲಿ ನಿಂತಾಗಲೇ ಕಾಂಗ್ರೆಸ್ಗೆ ವೋಟ್ ಕಮ್ಮಿ ಆಗಿದೆ ಭದ್ರಾವತಿಯಲ್ಲಿ. CM ಇಬ್ರಾಹಿಂ ಅವರ ಮಗ CM ಫಯಾಜ್ ಅವರು ಹುಮ್ನಾಬಾದಲ್ಲಿ ನಿಂತಾಗ ಅಲ್ಲಿ JDSಗೆ ವೋಟ್ ಕಮ್ಮಿ ಆಗಿದೆ. 7% ಏನು ಸಣ್ಣ ಪ್ರಮಾಣದ ವೋಟಲ್ಲ, ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂಥದ್ದು. ಇದು 1-2 ಚುನಾವಣೆಗಳ ಕತೆ. ಇನ್ನು CM ಇಬ್ರಾಹಿಂ ಅವರನ್ನ ಆರಂಭದಲ್ಲೇ ಹೇಳಿದ್ವಿ, CM ಇಬ್ರಾಹಿಂ ಒಂಥರ ಅಸ್ಥಿರ ರಾಜಕಾರಣಿ, ಎಲ್ಲೂ ಕೂಡ ಸ್ಥಿರ ನೆಲೆ ಇಲ್ಲ. ನೋಡಿ, CM ಇಬ್ರಾಹಿಂ ಅವರು ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ಗೆ ಬಂದಾದ ಬಳಿಕ ಭದ್ರಾವತಿಯಲ್ಲಿ ಬಲವಂತವಾಗಿ ಟಿಕೆಟನ್ನು ತೆಗೆದುಕೊಂಡ್ರು. ಆದರೆ ಹೀನಾಯವಾಗಿ ಸೋತರು. ಮುಸಲ್ಮಾನ ಬಾಹುಳ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಬೆಂಬಲ ಇದ್ದಾಗಿಯೂ ಕೂಡ ಸೋತಾದ ಬಳಿಕ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಬಳಿಕ CM ಇಬ್ರಾಹಿಂ ಅವರನ್ನು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಸಿಕ್ತು, ಸೋತರು ಕೂಡ. ಇದಾದ ಬಳಿಕ 2017ರಲ್ಲಿ 10 ತಿಂಗಳ ಮಟ್ಟಿಗೆ MLC ಆಗ್ತಾರೆ ಕಾಂಗ್ರೆಸ್ನಿಂದ CM ಇಬ್ರಾಹಿಂ ಅವರು 2018ರ ಜೂನ್ವರೆಗೆ. ಅಗೇನ್ 2018ರಲ್ಲಿ CM ಇಬ್ರಾಹಿಂ ಮತ್ತೆ 6 ವರ್ಷಗಳ ಅವಧಿಗೆ ಕಾಂಗ್ರೆಸ್ನಿಂದ MLC ಆಗಿ ಆಯ್ಕೆ ಆಗ್ತಾರೆ ವಿಧಾನ ಪರಿಷತ್ತಿಗೆ. ಬಟ್ CM ಇಬ್ರಾಹಿಂ ಅವರು ಎಂಥ ಅಸ್ಥಿರ ರಾಜಕಾರಣಿ ಅಂತ ಹೇಳಿದ್ರೆ 2022ರಲ್ಲಿ ಇನ್ನೂ 2 ವರ್ಷ ಬಾಕಿ ಇತ್ತು. 2024ರ ಜೂನಿಗೆ CM ಇಬ್ರಾಹಿಂ ಅವರೇ MLC ಅವಧಿ ಮುಗಿಬೇಕಿತ್ತು ಕಾಂಗ್ರೆಸ್ನ MLC ಆಗಿ. ಆದರೆ CM ಇಬ್ರಾಹಿಂ JDSನ ಗೆಲ್ಲಿಸ್ತೀನಿ, ನನ್ನ ಜೊತೆಗೆ ಎಲ್ಲ ಮುಸಲ್ಮಾನ ಮತದಾರರಿದ್ದಾರೆ ಎನ್ನುವಂತಹ ಭ್ರಮೆಯಲ್ಲಿ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು JDSಗೆ ಹೋದ್ರು. JDSನ ಪರಿಸ್ಥಿತಿ ಏನಾಯಿತು ಅಂತ ಹೇಳಿದ್ರೆ, ಈ ಹಿಂದೆ 37 ಸ್ಥಾನಗಳನ್ನು ಪಡ್ಕೊಂಡಿದ್ದಂತಹ JDS 2023ರ ಚುನಾವಣೆಯಲ್ಲಿ ಕೇವಲ 19 ಸ್ಥಾನಗಳನ್ನು ಗಳಿಸ್ತು. CM ಇಬ್ರಾಹಿಮು ಕಾಂಗ್ರೆಸ್ನಲ್ಲೇ MLC ಆಗಿದ್ದರೆ 2024ರವರೆಗೆ MLC ಆಗ್ತಾ ಇದ್ರು, ಪೂರ್ಣಾವಧಿ ಮುಗಿತಾ ಇತ್ತು. ಜೊತೆಗೆ 2023ರಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬಂದ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಆಪ್ತತೆಯ ಕಾರಣಕ್ಕಾದರೂ CM ಇಬ್ರಾಹಿಂ ಅವರು ಮಂತ್ರಿ ಆಗ್ತಾ ಇದ್ರು. ಆದರೆ CM ಇಬ್ರಾಹಿಂ ಅವರ ದುರಾಸೆ ಮತ್ತು ಮುಸಲ್ಮಾನ ಮತದಾರರೆಲ್ಲ ನನ್ನ ಬೆನ್ನಿಗಿದ್ದಾರೆ ಎನ್ನುವಂತಹ ಭ್ರಮೆ ಅದು. ಕಾರಣ ಎಲೆಕ್ಟರಲ್ ರಿಸಲ್ಟ್ ಎಲ್ಲೂ ಕೂಡ CM ಇಬ್ರಾಹಿಂ ಅವರನ್ನು ಮುಸಲ್ಮಾನರ ನಾಯಕ ಅಂತೇಳಿ ಪ್ರೂವ್ ಮಾಡೋಕ್ಕೆ ಎಲ್ಲೂ ಕೂಡ ಇಲ್ಲ. JDSಗೆ ಹೋಗಿದ್ದಿದ್ರೆ ಅವರ ಮಗ ಹುಮ್ನಾಬಾದ್ನಲ್ಲಿ JDSಗೆ ವೋಟ್ ಜಾಸ್ತಿ ಆಗಬೇಕಿತ್ತು, ಬಟ್ ಆಗಲಿಲ್ಲ. 7% ಕಮ್ಮಿ ಆಯಿತು. ಸ್ವತಃ ಅವರ ಮಗನಿಗೆ JDS ಟಿಕೆಟ್ ಕೊಡ್ತು. ಸೊ ಇದು ಒಂದು ಕತೆ. ಶಾಮನೂರು ಕುಟುಂಬದ ವಿರುದ್ಧ ಇಬ್ರಾಹಿಂ ಅವರು ಮಾತಾಡಿದ್ದಾರೆ. ನನಗೆ ತೀರಾ ವಿಚಿತ್ರ ಅನಿಸಿದ್ದೇನು ಅಂತ ಹೇಳಿದ್ರೆ, ಯಾವ JDS ತನ್ನ ಇಡೀ ಪಕ್ಷವನ್ನು ಕುಟುಂಬ ರಾಜಕಾರಣದ ಪಕ್ಷವಾಗಿ ಮಾಡ್ಕೊಂಡಿದ್ಯೋ, ದೇವೇಗೌಡರು ಇರ್ಬೋದು, HD ರೇವಣ್ಣ, ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ಭವಾನಿ ರೇವಣ್ಣ, ತಮ್ಮಣ್ಣ, ಈಗ ಡಾಕ್ಟರ್ CN ಮಂಜುನಾಥ್ ಅವರು, CN ಬಾಲಕೃಷ್ಣ ಶಾಸಕರು, ಇಡೀ JDSನ ಪಕ್ಷ ಏನಿದೆ ಅದು ಕುಟುಂಬ ರಾಜಕಾರಣದ ಪಕ್ಷ. ಆ ಕುಟುಂಬ ರಾಜಕಾರಣದ ಪಕ್ಷದ ಜೊತೆಗೆ 2022ರಿಂದ JDS BJಪಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವವರೆಗೆ ಕುಮಾರಣ್ಣ ಅಂತೇಳಿ ದೇವೇಗೌಡರು ರೇವಣ್ಣ ಅವರ ಭಜನೆಯನ್ನು ಮಾಡ್ತಾ ಇದ್ದಂತಹ ಇದೇ CM ಇಬ್ರಾಹಿಂ ಈಗ ದಾವಣಗೆರೆ ದಕ್ಷಿಣದಲ್ಲಿ ಬಂದು ಶಾಮನೂರು ಫ್ಯಾಮಿಲಿ ಪಾಲಿಟಿಕ್ಸ್ನ ವಿರುದ್ಧ ಮಾತಾಡ್ತಾರೆ. ಇದನ್ನೇ ತೀರಾ ವಿಚಿತ್ರ ಅಂತ ಹೇಳುವಂಥದ್ದು. ಇಬ್ರಾಹಿಂ ಮುಸಲ್ಮಾನರ ರಾಜಕೀಯ ನಾಯಕ ಅಲ್ಲ. ಸ್ವತಃ ಮುಸಲ್ಮಾನರೇ ಇಬ್ರಾಹಿಂ ಅವರ ರಾಜಕೀಯ ನಾಯಕ ಅಂತೇಳಿ ಎಲ್ಲೂ ಕೂಡ ಮುಸಲ್ಮಾನ ಬಾಹುಳ್ಯದ ಕಾನ್ಸ್ಟಿಟ್ಯೂನ್ಸಿಗಳಲ್ಲೇ ಪರಿಗಣಿಸಿಲ್ಲ. ಅವರನ್ನು ಭದ್ರಾವತಿಯಲ್ಲಿ ಪರಿಗಣಿಸಿಲ್ಲ, ಹುಮ್ನಾಬಾದ್ನಲ್ಲೂ ಪರಿಗಣಿಸಿಲ್ಲ. JDSಗೆ CM ಇಬ್ರಾಹಿಂ ಹೋಗಿದ್ದ ಕಾರಣಕ್ಕೋಸ್ಕರ JDSಗೆ ಲಾಭನೂ ಆಗಲಿಲ್ಲ. ಅದರ ಬದಲಿಗೆ ಅದರ ಸೀಟು ನಷ್ಟ ಆಯಿತು. ಈಗ ಆದಿಲ್ ಖಾದರ್ ಬಾಷಾ ಅವರ ಪರವಾಗಿ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ CM ಇಬ್ರಾಹಿಂ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಪಾಪ ಆದಿಲ್ ಖಾದರ್ ಬಾಷಾ ಅವರ ಕತೆ ಏನೋ ಗೊತ್ತಿಲ್ಲ.
ಅವರೇನೋ ನಿರೀಕ್ಷೆ ಇಟ್ಕೊಂಡು ಮಾಡಿದ್ದಾರೆ. ಸಂಧಾನ ಬಹುತೇಕ ಸಫಲ ಆಗಿದೆ ಅಂಥೇಳಿ ಹೇಳಲಾಗ್ತಿದೆ. ನಲ್ಪಾಡ್ ಮತ್ತು ಆದಿಲ್ ಖಾದರ್ ಬಾಷಾ ಅವರು ಮಾಡಿರುವಂತಹ ಸಂಧಾನ ಬಹುತೇಕ ಸಫಲ ಆಗಿದೆ ಎನ್ನುವಂಥದ್ದು ಮಾಹಿತಿ. ಅಂದರೆ ಮತದಾನಕ್ಕೂ ಮೊದಲು ಇವರು ಆದಿಲ್ ಖಾದರ್ ಬಾಷಾ ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇದೆ ನಮಗೆ ಸಿಗ್ತಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ. ಬಟ್ CM ಇಬ್ರಾಹಿಂ ಎಲ್ಲಿ ಕಾಲಿಟ್ಟಿದ್ದಾರೆ ಅಲ್ಲಿ ಅವರನ್ನು ನೆಚ್ಚಿಕೊಂಡಂಥವರಿಗೆ ದೊಡ್ಡ ಹಿನ್ನಡೆ ಆಗಿದೆ. ಇದು ಇತಿಹಾಸದಲ್ಲಿರ್ತಕ್ಕಂತಹ ಅಂಕಿ ಅಂಶಗಳು.